ದೇಶದಲ್ಲಿ ನಡೀತಾ ಇರುವಂತಹ ಮಹಿಳೆ ಮತ್ತು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಅತಿ ಹೆಚ್ಚಾಗಿ ನಡೀತಾ ಇದೆ. ಹಾಗಾಗಿ ನಾವೆಲ್ಲ ಮಹಿಳೆಯರು ಸೇರಿ ಈಗ ನಮ್ಮ ತಾಲೂಕು ಒಕ್ಕೂಟದಿಂದ ಒಂದು ಮನವಿ ಕೊಡ್ತಿದ್ದೀವಿ. ಅಂತಹ ಆರೋಪಿಗಳಿಗೆ, ಅಂತ ಕ್ರಿಮಿಗಳು ಅಂತ ಹೇಳ್ಬೋದು, ಏನು ಮಹಿಳೆ ಮೇಲೆ ಮಾಡ್ತಾರಲ್ಲ ಅತ್ಯಾಚಾರ, ಅಂಥವ್ರಿಗೆ ಒಂದು ಕ್ರಿಮಿ ಅನ್ಬೋದು, ಅಂಥವರಿಗೆ ಕಠಿಣವಾದ ಶಿಕ್ಷೆ ಆಗಬೇಕು ಅಂತ ನಮ್ಮ ತಾಲೂಕು ಒಕ್ಕೂಟದಿಂದ ಒಕ್ಕೊರಲಿನಿಂದ ನಾವೆಲ್ಲ ಸೇರಿ ಈ ಒಂದು ಮನವಿಯನ್ನು ಮಾಡ್ಕೊತಾ ಇದ್ದೀವಿ. ಈ ಮುಖಾಂತರ ನಾವು CM ಅವ್ರಿಗೆ ಕೇಳ್ಕೊಳ್ಳೋದಿಷ್ಟೇ, ಅಂಥ ಒಂದು ಕಠಿಣವಾದ ಕಾನೂನು ನೀವು ಜಾರಿಗೆ ತರಬೇಕು, ಅವರಿಗೆ ನೀವು ಕಠಿಣವಾದ ಶಿಕ್ಷೆ ಕೊಡೋ ತನಕ ನಮ್ಮ ಹೋರಾಟ ನಿಲ್ಲಲ್ಲ ಅಂತ ಹೇಳ್ಬಿಟ್ಟು ನಾವು ಹೇಳ್ಕೊತಾ ಇದ್ದೀವಿ ಸರ್. ನಮ್ಮ ಹೆಸರು ಪುಷ್ಪಲತಾ ರವೀಂದ್ರ, ತಾಲೂಕು ಒಕ್ಕೂಟದ ಅಧ್ಯಕ್ಷರು, ಶಿವಮೊಗ್ಗ. ಮಹಿಳೆಯರ ಸಮರ್ಥ ಅಭಿವೃದ್ಧಿಗಾಗಿ ಕಾರ್ಯಾಚರಿಸುತ್ತದೆ. ನಾವು ಸಮೃದ್ಧಿ ಸ್ವಸಹಾಯ ಸಂಘಗಳ ಒಕ್ಕೂಟದ ವ್ಯಾಪ್ತಿಯಲ್ಲಿ ಬರುವ ಮಹಾಸಂಘಗಳು ಮತ್ತು ಒಕ್ಕೂಟದ ಪ್ರತಿನಿಧಿಗಳು, ಸ್ವಸಹಾಯ ಸಂಘಗಳ ಎಲ್ಲ ಮಹಿಳೆಯರು, ಸಾರ್ವಜನಿಕರು ಹಾಗೂ ಇತರ ಸಂಘಟನೆಯ ಸದಸ್ಯರು ತಮ್ಮಲ್ಲಿ ಒಕ್ಕರಲಿನಿಂದ ಕೇಳಿಕೊಳ್ಳುವುದೇನೆಂದರೆ, ದೇಶದಲ್ಲಿ ಮಹಿಳೆಯರು ಮತ್ತು ಮಕ್ಕಳ ಮೇಲೆ ದೌರ್ಜನ್ಯ, ಹಿಂಸಾಚಾರ, ಅತ್ಯಾಚಾರ, ಲೈಂಗಿಕ ಕಿರುಕುಳ, ಹತ್ಯೆ ಮುಂತಾದ ಕಂಡು ಕೇಳರಿದ ಭೀಮತ್ಸ ಪ್ರಕರಣಗಳು ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಿದ್ದು, ಇದಕ್ಕೆ ಅಂತಿಮ ಹಾಡುವ ಲಕ್ಷಣಗಳೇ ಕಾಣುತ್ತಿಲ್ಲ. ಅದರಂತೆ ನಮ್ಮ ರಾಜ್ಯದಲ್ಲಿ ಈ ವರ್ಷವು ಜುಲೈ ತಿಂಗಳ ಅಂತ್ಯದೊಳಗಾಗಿ 340 ಅತ್ಯಾಚಾರ ಪ್ರಕರಣಗಳು ದಾಖಲೆಗೊಳಗೊಂಡು, ಪೊಲೀಸ್ ಇಲಾಖೆಯ ಪ್ರಕಾರ 234 ಅತ್ಯಾಚಾರ ಪ್ರಕರಣಗಳು ಹಾಗೂ ಪ್ರಕರಣ ಹಂತದಲ್ಲಿವೆ. ಇನ್ನು 1074 ಪ್ರಕರಣಗಳು ವಿಚಾರಣೆಗೆ ಬಾಕಿ ಇವೆ. 3643 ಲೈಂಗಿಕ ಪ್ರಕರಣಗಳು ದಾಖಲಾಗಿದೆ. 2023ರಲ್ಲಿ ಒಟ್ಟು 3863 ಪೋಕ್ಸೋ ಪ್ರಕರಣಗಳು ಮತ್ತು 6076 ಅತ್ಯಾಚಾರ ಪ್ರಕರಣಗಳು ದಾಖಲಾಗಿದೆ. 2022ರಲ್ಲಿ ಪೋಕ್ಸೋ 3194 ಮತ್ತು ಅತ್ಯಾಚಾರದ 537 ಪ್ರಕರಣಗಳು ದಾಖಲಾಗಿದೆ. ಮುಂದಿನ ದಿನದಲ್ಲಿ ನಾವು ಉಗ್ರವಾದ ಹೋರಾಟ ಮಾಡಬೇಕಾಗಿ ಕೇಳ್ಕೊತೀವಿ. ನಿಮ್ಮ ಮುಖಾಂತರ ತಿಳಿಸಿ ನೋಡಿ.